ಈಗಲೇ ಚಂದಾದಾರರಾಗಿ ನಿಮ್ಮ ನೆಚ್ಚಿನ ಶೋಗಳನ್ನು ನೋಡಿ. ಅಮ್ಮ, ನಾನು ಕೆಲ್ಸಕ್ಕೆ ಹೋಗಿ ಬರ್ತೀನಿ. ನರಸಿಂಹ, ಒಂದು ನಿಮಿಷ ನನ್ನ ಜೊತೆ ಬಾ. ಏನಾಯ್ತಮ್ಮ? ಎಲ್ಲಿಗೆ ಅವನನ್ನ ದರ ದರ ಅಂತ ಹೇಳ್ಕೊಂಡು ಹೋಗ್ತಿದ್ದೀರಾ? ಏನಾಯ್ತು? ಅಂತ ತಪ್ಪು ಏನ್ ಮಾಡ್ದ ಅವನು? ಅವನು ಯಾವ ತಪ್ಪು ಮಾಡಿಲ್ಲಮ್ಮ. ಇನ್ ಮುಂದೇನು ಮಾಡಬಾರ್ದು ಅನ್ನೋ ಕಾರಣಕ್ಕೆ ದೇವ್ರ ಮುಂದೆ ನಿಲ್ಲಿಸ್ತಿದ್ದೀನಿ. ಆ ದೇವರನೆಗೂ ನೀವೇನ್ ಹೇಳ್ತಿದ್ರು ನನಗೆ ಒಂದು ಅರ್ಥ ಆಗ್ತಿಲ್ಲ. ಸ್ವಲ್ಪ ಸುಮ್ಮನೆ ಇರ್ತೀಯಾ? ನರಸಿಂಹ, ನನ್ಗೊಂದು ಮಾತು ಕೊಡ್ತೀಯ ಮಗನೇ? ಯಾವ ವಿಷಯಕ್ಕಮ್ಮ? ನೀನ್ ನನ್ನ ಮಾತು ಕೇಳ್ತೀಯೋ ಇಲ್ವೋ? ನೀನು ವಿಷಯ ತಗೊಂಡು ಸಾಯಿ ಅಂದ್ರೂ ಸಾಯ್ತೀನ. ಅಯ್ಯೋ ಬಿಡ್ತವನ ಕಂದ, ಹಾಗೆಲ್ಲ ಮಾತಾಡ್ಬೇಡ. ಯಾವ ತಾಯಿನು ತನ್ನ ಮಕ್ಕಳು ಸಾಯಲಿ ಅಂತ ಬಯಸಲ್ಲ. ಇನ್ನು ತಾಯಿಯಾದವಳು ಮಕ್ಳಿಗೋಸ್ಕರ ತನ್ನ ಜೀವನನೇ ತ್ಯಾಗ ಮಾಡ್ತಾಳೆ. ಗೊತ್ತಮ್ಮ, ನೀ ಏನು ಹೇಳಿದೆ ಇದ್ದಕ್ಕಿದ್ದಾಗೆ ನನ್ನ ಮಾತು ಕೇಳ್ತೀಯ ಅಂದೆಯಲ್ಲ, ಅದಕ್ಕೆ ಹಾಗಂದೆ. ನೋಡಪ್ಪ, ಇನ್ಮೇಲೆ ಯಾವುದೇ ಕಾರಣಕ್ಕೂ ನೀನು ಆ ಹುಡುಗಿ ತಂದೆಗೆ ಹೋಗ್ಬಾರ್ದು. ಹುಡುಗಿನ? ಯಾವ ಹುಡುಗಿನಮ್ಮ? ಯಾವ ಹುಡುಗಿನ? ಅದೇನಪ್ಪ ನಿನ್ ಮನ್ಸಲ್ಲಿ ಇಟ್ಕೊಂಡು ಪ್ರೀತಿ ಮಾಡ್ತಿದೀಯಲ್ಲ, ಆ SI ಮಗಳು ಸಂಜನಾ, ಅವಳ ಬಗ್ಗೆ. ನಾನು ಅವಳ ತಂಟೆಗೆ ಯಾಕೆ ಹೋಗಿ? ನನ್ನ ಪಾಡಿಗೆ ನಾನಿದ್ದೀನಿ. ಅಮ್ಮ, ಅವತ್ತು ಇಲ್ಲೇ ನಿಂತು ಆಣೆ ಮಾಡಿ ಹೇಳಿರ್ತಾನೆ, ನಿನ್ಗೆ ಇನ್ನೂ ಸಮಾಧಾನ ಆಗ್ಲಿಲ್ವಾ? ಇವಾಗ ಭಾಷೆ ಕೊಡೋಕೇನು ಕೊಡು. ಇದೆಲ್ಲ ಯಾಕೆ ಮಾಡಿಸ್ತದೆ ಅಂತ ಈಗ ಅರ್ಥ ಆಯ್ತು ಬಿಡು. ಏನು? ಆ ಸಂಜನೆಗೆ ಮದುವೆ ಗೊತ್ತಾಗಿದೆ ಅಂತ ತಾನೆ? ಆ ಹುಡುಗಿಗೆ ಮದ್ವೆ ಗೊತ್ತಾಗಿರೋದು ನಿನ್ಗೂ ಗೊತ್ತಾ? ಗೊತ್ತಿದೆ. ಆ SI ಊರು ತುಂಬ ಫೇಮಸ್ಸು. ಒಳ್ಳೆ ರೀತಿಲಲ್ಲ, ಕೆಟ್ಟ ರೀತಿಲಿ. ಅವಳ ಮಗಳ ಮದುವೆ ವಿಷಯ ಇಡೀ ಊರೆಲ್ಲ ಮಾತಾಡ್ತಿದೆ ಅಮ್ಮ. ಈ ವಿಷಯನ ಬೇರೆ ಎಲ್ಲೂ ಮಾತಾಡಬೇಡ ಅಂತ ನಿನ್ನ ಸುಪುತ್ರನಿಗೆ ಹೇಳುವತ್ತಲ್ಲ. ಅಮ್ಮ, ನನ್ನ ಮನಸ್ಸಿಂದ ಆ ಹುಡುಗಿನ ಯಾವತ್ತಕ್ಕೆ ಹಾಕಾಯ್ತು. ಈಗ ಏನಿದ್ರು ನಾನಾಯ್ತು, ನನ್ನ ಕೆಲಸ ಆಯಿತು ಅಂತ ಇದ್ದೀನಿ. ನಾನು ಏನೇ ಆದರೂ ಈ ತಂಟೆಗೆ ಹೋಗಲ್ಲ. ಹಾಗಂತ ಬರೀ ಮಾತನ್ನ ಹೇಳಿದ್ರೆ ಆಗಲ್ಲ, ಭಾಷೆ ಕೊಡಕ್ಕೆ ಹೇಳುವತ್ತಲ್ಲ. ಹೌದು, ನಿಮ್ಮಪ್ಪ ಹೇಳಿದ್ ಕೇಳಿಸ್ತಾ? ಭಾಷೆ ಕೊಡು. ಇದೇ ಕಣಪ್ಪ, ನಾವೆಲ್ಲರೂ ನಿನ್ನಿಂದ ಬಯಸೋದು. ಈಗ ನನ್ನ ಮನ್ಸಿಗೆ ಸಮಾಧಾನ ಆಯ್ತು. ಬಾ, ಆಫೀಸ್ ಹೊತ್ತಾಗುತ್ತೆ. ಅಕ್ಕಿ ರೊಟ್ಟಿ ಕಾಯಿ ಚಟ್ನಿ ಮಾಡಿದ್ದೀನಿ, ತಿನ್ಕೊಂಡು ಹೋಗುವಂತೆ ಬಾ. ಅಣ್ಣ, ಏನಣ್ಣ ಇದು? ಅಕ್ಕಿ ರೊಟ್ಟಿ ಕಾಯಿ ಚಟ್ನಿ, ಬಾ. ದೇವ್ರೆ, ನೀನೇ ನಮ್ಮಣ್ಣನ ಸಂಸಾರನ ಕಾಪಾಡಬೇಕು. ಸರ್, ಇಡಿ ತಂದ್ರ ಸರ್, ನೋಡಿ ನೀವು ಏನೇನು ಹೇಳಿದ್ರು ಎಲ್ಲಾನು ಚಾಚು ತಪ್ಪದೆ ತಂದ್ಬಿಟ್ಟಿದ್ದೀವಿ. ಇನ್ನೇನಾದ್ರು ಬೇಕಾಗಿದ್ರೆ ಹೇಳಿ ಸರ್. ಒಂದು ನಿಮಿಷ ಇರಿ. ಸರೋಜಾ, ಸರೋಜಾ, ಎಲ್ಲ ನೋಡ್ಕೊ. ಇನ್ನೂ ಏನಾದರೂ ಬೇಕಿದ್ರೆ ಈಗಲೇ ಹೇಳ್ಬಿಡು, ಇಲ್ಲಾಂದ್ರೆ ಇವ್ರನ್ನ ಸ್ಟೇಷನ್ ಕಳಿಸ್ತೀನಿ. ಏನು ಇಲ್ಲ. ಸಂಕೋಚ ಪಟ್ಕೋಬೇಡಿ ಅಮ್ಮ, ಏನೇ ಇದ್ರು ಹೇಳಿ. ನಮ್ಮನೆ ಮಗಳು ಮದುವೆ ಆಗ್ತಿದ್ದಾಳೆ ಅನ್ನೋ ಖುಷಿ ನಾವೆಲ್ಲ ಇದ್ದೀವಿ. ಏನಿಲ್ಲ ಜರಮ್ಮ, ಸದ್ಯಕ್ಕೆ ಇಷ್ಟ ಸಾಕು. ಏನಾದರೂ ಇದ್ರೆ ಫೋನ್ ಮಾಡ್ತೀನಿ. ಈಗ ಎಲ್ಲರೂ ಸ್ಟೇಷನ್ಗೆ ಹೋಗಿ. ಸರಿ ಸರ್. ಸರ್, ಒಂದು ಸಣ್ಣ ರಿಕ್ವೆಸ್ಟು. ಓ, ಇದನ್ನೆಲ್ಲ ತಂದಿದ್ದಕ್ಕೆ ದುಡ್ಡು ಕೊಡ್ಬೇಕಿತ್ತಾ? ಇಲ್ಲ ಸರ್, ಅದೇನಿಲ್ಲ ಸರ್. ಮತ್ತೆ ನಾಳೆ ಮದುವೆ ಆಗ್ತಿದ್ದಾಳಲ್ಲ ನಿಮ್ಮ ಮಗಳು ಸಂಜನಾ, ಅವ್ರನ್ನ ಕರ್ಸ್ಬಿಟ್ರೆ ಒಂದೇ ಒಂದು ಸಣ್ಣ ಮಾತು ಆಡ್ಬಿಟ್ಟು ಹೋಗ್ಬಿಡ್ತೀನಿ ಸರ್. ಏನಪ್ಪ, ಹೇಗಿದ್ರು ನಾಳೆ ದೇವಸ್ಥಾನದಲ್ಲೇ ನೋಡ್ತೀಯಲ್ಲ? ಸರ್, ಅದು ನಾಳೆ ಡ್ಯೂಟಿ ಮೇಲೆ ಇರ್ತೀವಿ, ಪುರ್ಸೊತ್ತು ಸಿಗುತ್ತೋ ಇಲ್ವೋ, ಈಗಲೇ ಕರೆದ್ಬಿಟ್ರೆ ಒಂದು ಅಭಿನಂದನೆ ಹೇಳ್ಬಿಟ್ಟು ಹೋಗ್ಬಿಡ್ತೀನಿ ಸರ್. ಅಷ್ಟೇ ತಾನೇ? ಇರು, ಕರೆಸ್ತೀನಿ. ಕರ್ಕೊಂಬ. ನೋಡಪ್ಪ, ಬಂದ್ಲು. ನಮಸ್ತೆ ಅಮ್ಮ. ಇಷ್ಟು ದಿನ ನನ್ನ ಮಗ ನರಸಿಂಹನಿಂದ ನಿಮ್ಗಾಗಿರೋ ತೊಂದರೆಗೆ ಅವನ ಪರವಾಗಿ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ದಯವಿಟ್ಟು ಅವನನ್ನು ಕ್ಷಮಿಸ್ಬಿಡಮ್ಮ. ಕ್ಷಮೆ ಕೇಳಬೇಕಾಗಿರೋದು ನೀನಲ್ಲ, ನಿನ್ನ ಮಗ. ಯಾಕಂದ್ರೆ ಅವನ್ ತಾನೇ ತಪ್ಪು ಮಾಡಿರೋದು. ಹೌದು ಸರ್, ನೀವು ಹೇಳ್ತಿರೋದು ನಿಜ.
ನಿಮ್ಮ ಮಗಳ ವಿಷಯದಲ್ಲಿ ನನ್ನ ಮಗ ತುಂಬ ತಪ್ಪು ಮಾಡ್ಬಿಟ್ಟಿದ್ದಾನೆ. ಸರಿ ಸರ್, ಅವನ್ನ ಈಗಲೇ ಇಲ್ಲಿಗೆ ಕರೆಸಿ ನಿಮ್ಮೆಲ್ಲರ ಮುಂದೆ ಕ್ಷಮೆ ಕೇಳಿಸ್ತೀನಿ. ಇರಿ ಸರ್. ಅಯ್ಯೋ, ಅಂತ ತಪ್ಪೆಲ್ಲ ಮಾಡಬೇಡಪ್ಪ. ನಿನ್ನ ಮಗ ಎಂಥ ವಿಷ ಜಂತು ಅಂತ ನಮ್ಮೆಲ್ರಿಗೂ ಗೊತ್ತು. ಅವನೇನಾದರೂ ಇಲ್ಲಿಗೆ ಬಂದು ನನ್ನ ಮಗಳು ಮದುವೆ ಆಗ್ತಿರೋದು ಗೊತ್ತಾದ್ರೆ ಕ್ಷಮೆ ಕೇಳೋದಲ್ಲ, ಬಾಯಿ ಬಡ್ಕೊಂತಾನೆ. ನೆನ್ನೆನೆ ಹೇಳಿದೆ ಅಲ್ವಾ ಈ ವಿಷಯ ಅವನಿಗೆ ಗೊತ್ತಾಗಬಾರ್ದು ಅಂತ. ಆಯ್ತು ಬಿಡಿ ಸರ್, ಕರ್ಸಲ್ಲ, ಅವನಿಗೇನು ಹೇಳಲ್ಲ. ಅಲ್ಲಿ ನಿಮ್ಮ ಮಗಳ ಮದುವೆ ಆಗ್ತಿರೋದು ನಮಗೆಲ್ಲ ತುಂಬ ಸಂತೋಷ ಸರ್. ತಗೋ ಮಗ, ಇದು ನನ್ನ ಕಡೆಯಿಂದ ನಿನಗೆ ಚಿಕ್ಕ ಉಡುಗೊರೆ. ಅರೆ, ಇದನ್ನ ನಾಳೆ ಎಲ್ರ ಮುಂದೆ ಕೊಡ್ಬೋದಾಗಿತ್ತಲ್ಲ ಜಯರಾಮ. ಓ, ಡ್ಯೂಟಿಲಿ ಇರ್ತೀನಿ ಅಂತ ಈಗಲೇ ಕೊಡ್ತಿದ್ಯಾ? ಹೌದು ಸರ್. ತಗೋ ಮಗಳೇ, ಇದು ನಿನ್ನ ಮದುವೆಯ ಮೊದಲನೇ ಗಿಫ್ಟು. ಅದು ಜಯರಾಮ ಕೊಡ್ತಾ ಇರೋದು. ಬಡವ ನಾನು, ನನ್ನ ಕೈಲಾದ್ದು ಕೊಟ್ಟಿದ್ದೀನಿ, ಏನು ಅನ್ಕೋಬೇಡಮ್ಮ. ಏನು ನನಗೆ ಮಗಳ ಥರಾನೇ. ಒಳ್ಳೇದಾಗ್ಲಿ. ನಾವಿನ್ ಬರ್ತೀವಿ ಸರ್. ಅಮ್ಮ, ನಾವಿನ್ ಬರ್ತೀವಿ. ಹೋಗ್ಬೋದೆ. ಮಗಳಂತೆ ಮಗಳು. ಅವನ ಮಗಳು ಮದುವೆ ಆಗಿರೋನ್ನೇ ನೀನು ನಾಳೆ ಮದುವೆ ಆಗ್ತಿರೋದು ಗೊತ್ತಾದಾಗ ಎದೆ ಹೊಡ್ಕೊಂಡು ಸತ್ತೋಗ್ತಾನಷ್ಟೇ. ಏನ್ ಹೇಳ್ತಿದ್ಯಾ? ಏನು ಹೊಸ ನಾಟಕ ಶುರು ಮಾಡ್ತಿದ್ಯಾ? ನಾಟಕ ಅಲ್ಲ ಮೇಡಮ್, ನಿಜ ಹೇಳ್ತಿದ್ದೀನಿ. ಸಾಧ್ಯನೇ ಇಲ್ಲ. ಯಾವುದೇ ಕಾರಣಕ್ಕೂ ಚಿರು ಮುಂದಿನ ಜೀವನಕ್ಕೆ ನೀನು ಅಡ್ಡಿ ಆಗಬಾರ್ದು. ನಾನು ಇರೋದ್ರಿಂದ ಅವ್ರ ಜೀವನಕ್ಕೆ ತೊಂದರೆ ಆಗುತ್ತೆ ಅಂತ ಅನ್ನೋದಾದರೆ ನಾನು ಹೋಗ್ತೀನಿ. ಆದರೆ ಮದುವೆ ಆಗೋವರೆಗೂ ಇಲ್ಲೇ ಇದ್ದು ಅವ್ರ ಮದುವೆನ ನಾನೇ ಮುಂದೆ ನಿಂತು ಮಾಡಿಸ್ತೀನಿ. ದಯವಿಟ್ಟು ಇದಕ್ಕೂ ಒಂದು ಅವಕಾಶ ಮಾಡಿಕೊಡಿ. ಸರಿ, ಆದ್ರೆ ಮದುವೆ ದಿನ ಏನಾದ್ರೂ ನಾಟಕ ಮಾಡಿದ್ರೆ ನಾನಂತೂ ಸುಮ್ಮನೆ ಬಿಡಲ್ಲ. ನಿನ್ನಿಂದ ಚಿರು ಮದುವೆಗೆ ಯಾವುದೇ ತೊಂದರೆ ಆಗಬಾರ್ದು. ಸರಿ ಮೇಡಮ್, ನನ್ನಿಂದ ಚಿರು ಅವ್ರ ಮದುವೆಗೆ ಯಾವ ತೊಂದರೆನೂ ಬರಲ್ಲ. ನನ್ನ ಮಾತಿಗೆ ಬೆಲೆ ಕೊಟ್ಟು ನಂಗೆ ಈ ಅವಕಾಶ ಕೊಟ್ರಲ್ವಾ, ತುಂಬ ಥ್ಯಾಂಕ್ಸ್ ಮೇಡಮ್.